ನಿಮ್ಮನ್ನು ನಮ್ಮ ಚಾನೆಲ್ಗೆ ಸ್ವಾಗತಿಸುತ್ತೇನೆ. ನಾವು ಈ ದಿನ ಅವರೆಕಾಳು ಬಾತ್ ಮಾಡುವ ವಿಧಾನವನ್ನು ನೋಡೋಣ ಬನ್ನಿ. ಮೊದಲಿಗೆ 1/4 ಲೋಟ ಅಕ್ಕಿಯನ್ನು ತೆಗೆದುಕೊಳ್ಳಿ. ಎರಡೂವರೆ ಗ್ಲಾಸ್ ನೀರನ್ನು ಸೇರಿಸಿ 10 ನಿಮಿಷ ನೆನೆಯಲು ಬಿಡಿ. ಬೇಕಾಗಿರುವ ಪದಾರ್ಥಗಳು: 4 ರಿಂದ 5 ಈರುಳ್ಳಿ, 3 ಟೊಮೆಟೊ, 2 ಅಥವಾ 3 ಮೆಣಸಿನಕಾಯಿ, ಅರ್ಧ ಕಟ್ಟು ಪುದೀನ, 1 ಕಪ್ ಹಸಿ ಅವರೆಕಾಳು, ಹಾಗೂ 1 ಕಪ್ ಮೊಸರು. ಇವುಗಳನ್ನು ತೆಗೆದುಕೊಳ್ಳಿ. ಒಲೆಯ ಮೇಲೆ ಕುಕ್ಕರ್ ಅನ್ನು ಇಡಿ. ನಂತರ 1 ಕಪ್ ಎಣ್ಣೆಯನ್ನು ಸೇರಿಸಿ. ಎಣ್ಣೆ ಕಾಯ್ದ ನಂತರ ಸ್ವಲ್ಪ ಚಕ್ಕೆ, 6 ಲವಂಗ, 4 ಏಲಕ್ಕಿ, ಅರ್ಧ ಚಮಚ ಸೋಂಪು, ಪಲಾವ್ ಎಲೆ 3 ಇವೆಲ್ಲವನ್ನು ಕುಕ್ಕರಿಗೆ ಸೇರಿಸಿ. ನಂತರ ಕತ್ತರಿಸಿರುವ ಈರುಳ್ಳಿಯನ್ನು ಹಾಕಿಕೊಳ್ಳಿ. ಈರುಳ್ಳಿ ಈ ರೀತಿ ಬರುವವರೆಗೆ ಕಲಿಸಿ. ಸ್ನೇಹಿತರೆ, 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಸೇರಿಸಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ನೇಹಿತರೆ, ಅವರೆಕಾಳು ಪುದೀನವನ್ನು ಸೇರಿಸಿ ಹಾಗೂ ಮೆಣಸಿನಕಾಯಿಯನ್ನು ಸೇರಿಸಿ. ಕತ್ತರಿಸಿರುವ ಟೊಮೆಟೊವನ್ನು ಸೇರಿಸಿ. 1 ಕಪ್ ಮೊಸರನ್ನು ಸೇರಿಸಿ. ಇದನ್ನು 12 ಅಥವಾ 13 ನಿಮಿಷ ಕೈಯಾಡಿಸಿ. ಅರ್ಧ ಚಮಚ ಅರಿಶಿನ ಪುಡಿ, 1 ಚಮಚ ಬಿರಿಯಾನಿ ಮಸಾಲ, 3/4 ಸ್ಪೂನ್ ಖಾರದ ಪುಡಿ, 2 ಚಮಚ ಉಪ್ಪು. ಅಡಿಗೆ ಅನ್ನುವುದು ಕೇವಲ ಹೊಟ್ಟೆ ತುಂಬಿಸುವುದಲ್ಲ, ಪ್ರತಿ ಮನೆಯಲ್ಲೂ ಪ್ರೀತಿ, ಪರಿವಾರ ಮತ್ತು ಸಂಸ್ಕೃತಿಯನ್ನು ಸೇರಿಸುವ ಕಲೆ. ಸ್ನೇಹಿತರೆ, ಇದಕ್ಕೆ 2.5 ಗ್ಲಾಸ್ ನೀರನ್ನು ಸೇರಿಸಿ. ಎಂಟರಿಂದ 10 ನಿಮಿಷ ಚೆನ್ನಾಗಿ ಕುದಿಯಲು ಬಿಡಿ. ಸ್ನೇಹಿತರೆ, ನೆನೆಸಿರುವ ಅಕ್ಕಿಯನ್ನು ಸೇರಿಸಿ. 5 ನಿಮಿಷ ಕುದಿಯಲು ಬಿಡಿ. ಚೆನ್ನಾಗಿ ಕುದ್ದ ನಂತರ 2 ವಿಷಲ್ ಕೂಗಲು ಬಿಡಿ. ಆನಂತರ ಕುಕ್ಕರ್ ಅನ್ನು ತೆಗೆದು ಚೆನ್ನಾಗಿ ಕಲಸಿ. ಸ್ನೇಹಿತರೆ, ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ನಮ್ಮ ಅವರೆಕಾಳು ಬಾತ್ ರೆಡಿ. ನಿಮ್ಮ ಬೆಲೆ ಬಾಳುವ ಸಮಯವನ್ನು ನಮಗೆ ನೀಡಿದ್ದಕ್ಕಾಗಿ ಧನ್ಯವಾದಗಳು.